ಮೊದಲನೇದಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು ಕೆಪಿಸಿಸಿ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸರ್ ಬರ್ತ್ಡೇನ ಒಂದು ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡ್ತಿದೀವಿ. ಒಂದು ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಉದ್ದೇಶದಿಟ್ಕೊಂಡು ಇವತ್ತೊಂದು ಬ್ಲಡ್ ಡೊನೇಷನ್ ಕ್ಯಾಂಪು, ಅದ್ರ ಜೊತೆಗೆ ಆಹಾರ ಕಿಟ್ ವಿತರಣೆನ ಇಟ್ಕೊಂಡಿದ್ವಿ. ಪೌರ ಕಾರ್ಮಿಕರಿಗೆ 2,000ಕ್ಕೂ ಹೆಚ್ಚು ರೇಷನ್ ಕಿಟ್ ನ ಕೊಟ್ಟಿದೀವಿ. ಈಗ ಆಲ್ರೆಡಿ 150-200ಕ್ಕೂ ಹೆಚ್ಚು ಯೂನಿಟ್ ರಕ್ತನ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಯುವ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ನಮ್ಮ ಯುವ ಕಾಂಗ್ರೆಸ್ನ ಯುವ ಮಿತ್ರರೆಲ್ಲರೂ ಒಟ್ಟಿಗೆ ಬಂದು ಒಂದು ಡಿ.ಕೆ. ಶಿವಕುಮಾರ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತಾ ಈ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ನಮ್ಮ ರಾಜ್ಯಾಧ್ಯಕ್ಷರ ಮಂಜುನಾಥ್ ಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಏನೇ ಒಂದು ಕಾರ್ಯಕ್ರಮ ಆಗಿರ್ಬೋದು, ಯಾರದೇ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಒಂದು ಸೆಂಟ್ರಲ್ ಗವರ್ಮೆಂಟ್ ಇಂದ ಆಗಿರ್ತಕ್ಕಂಥ ಅನ್ಯಾಯದ ಗ್ಯಾಸ್ ಬೆಲೆ ಆಗಿರ್ಬೋದು, ಮತ್ತೆ ನೀಟ್ ಮೊನ್ನೆ ಆದಂತ ಹಗರಣ ಬಗ್ಗೆ ಆಗಿರ್ಬೋದು, ನಾವು ಯುವಕರು ಯುವ ಕಾಂಗ್ರೆಸ್ ಮೊದಲನೇದಾಗಿ ಫಸ್ಟ್ ಧ್ವನಿ ಎತ್ತದೆ ನಾವು ಯುವಕರು. ಅದರಲ್ಲಿ ನಮ್ಮ ಅಧ್ಯಕ್ಷರ ಜೊತೆ ನಾವೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಇಡೀ ಕಮಿಟಿಯವರು ಅವ್ರ ಜೊತೆ ನಿಂತು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೀವಿ. ಹಂಗಾಗಿ ಯುವ ಕಾಂಗ್ರೆಸ್ ತುಂಬಾ ಶಕ್ತಿಶಾಲಿಯಾಗಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಲ್ಲ ಯುವ ಕಾಂಗ್ರೆಸ್ನ ವತಿಯಿಂದ ಡಿ.ಕೆ. ಸರ್ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆರೋಗ್ಯ ಆಯಸ್ಸು ಭಾಗ್ಯ ಹೆಚ್ಚಾಗಿ ಕೊಟ್ಟು ಮುಂದಿನ ದಿನಗಳಲ್ಲಿ ನೀವು ಸಿಎಂ ಆಗಿ ಬರ್ಲಿ ಅಂತೇಳಿ ನಾವೆಲ್ಲ ಯುವ ಕಾಂಗ್ರೆಸ್ ವತಿಯಿಂದ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು.